Lights out. ಅಂದರೆ ನನ್ನ ಒಂದು ಆಸೆ ಏನು ಅಂದರೆ ಸುಮಾರು ಇದು ಈ ನವೆಂಬರ್ 17ಕ್ಕೆ 2010 ನವೆಂಬರ್ 17ಗೆ ನಾನು ಸಿನಿಮಾ ರಂಗಕ್ಕೆ ಬಂದು 30 ವರ್ಷ ಆಯಿತು. ನನ್ನ ಒಂದು ಸೌಭಾಗ್ಯ ಏನು ಅಂದರೆ ಒಂದು ಯಾವ ರೀತಿ ಒಂದು ಮ್ಯೂಸಿಕಲ್ ಒಂದು ಟೆಂಪೋ ಮೇಂಟೈನ್ ಆಗುತ್ತಲ್ಲ ಆ ಥರ ಆಡಿಯನ್ಸ್ ಆಶೀರ್ವಾದದಿಂದ ಆ ಟೆಂಪೋ ಮೇಂಟೈನ್ ಆಗಿ ಬಂದಿದೆ. ಸೊ ಎಲ್ಲೇ ಹೋದರೆ ಅವರು ಭಾಳ ಪ್ರೀತಿಯಿಂದ ನಮಗೆ ಒಳ್ಳೆ ಕಾಮಿಡಿ ಪಿಕ್ಚರ್ ಕೊಡಿ, ನೀವು ಕಾಮಿಡಿ ಪಿಕ್ಚರೇ ನಮಗೆ ಬೇಕು ಅನ್ನೋ ಥರ ಹೇಳ್ಕೊಂಡು ಬರೋದು ವಾಡಿಕೆ ಆಗೋಯ್ತು ನಮಗೆ. ನಂಗೆ ತುಂಬ ಡಿಫ್ರೆಂಟ್ ಪಿಕ್ಚರ್ ಮಾಡಬೇಕು ಅಂತ ಆಸೆ. ಸೊ ನಾನೇನು ಅಂದ್ಕೊಂಡೆ, ಡಿಫ್ರೆಂಟ್ ಪಿಕ್ಚರ್ನ ಕಾಮಿಡಿಗೆ ಮಾಡೋಣ ಅಂತ ಅಂದ್ಕೊಂಡೆ. ಅದರಲ್ಲೇ ಹುಟ್ಟಿದ್ದು ಇದ್ದೇಳು ಮಂಜುನಾಥ ಆಗ್ಬೋದು, ಮಠ ಆಗ್ಬೋದು, ಲಿಫ್ಟ್ ಕೊಡ್ಲಾಗ್ಬೋದು, ಎಲ್ಲವೂ ಆಯಿತು. ಬಟ್ ಈ ಪಿಕ್ಚರು ಒಂದು ಕಮರ್ಷಿಯಲ್ ಎಲಿಮೆಂಟ್ ಇರುವಂಥ ಪಿಕ್ಚರ್. ಕಮರ್ಷಿಯಲ್ ಎಲಿಮೆಂಟ್ ಹೆಂಗೆ ಅಂದರೆ ನಿಮಗೆ PVR ಗ್ರೂಪ್ ಇದೆಯಲ್ಲ, PVR ಥಿಯೇಟರ್ಸ್ಗಳಿದಾವಲ್ಲ, PVR ಥಿಯೇಟ್ರಿಂದ ಹಿಡಿದು ಒಂದು ಗ್ರಾಮೀಣ ಭಾಗದಲ್ಲಿರುವಂಥ ಒಂದು ಬಟ್ಟೆ ಪರದೆ ಹಾಕ್ಬಿಟ್ಟು ಥಿಯೇಟ್ರ್ಗಳಿರ್ತ ಅಲ್ಲಿವರೆಗೂ ನೋಡುವಂಥ ಪಿಕ್ಚರ್ ಇದು. ಕಮರ್ಷಿಯಲ್ ಎಲಿಮೆಂಟ್ಸ್ ಇದು, ಫುಲ್ ಆಫ್ ಹ್ಯೂಮರ್, ಲಾಫ್ಟರ್. ನಮ್ಮ ಒಂದು ಈ ಒಂದು ಡೈಲಾಗ್ ಪಂಚಸ್ಗಳು ಅವು ಇವು ಎಲ್ಲ ಅಂತ ಭಾಳ ಯೂತ್ಫುಲ್ಲಾಗಿ ಯುವಕರಿಗೆ ಅಟ್ರಾಕ್ಟ್ ಮಾಡೋಕ್ಕೆ ಎಲ್ಲ ಆ ಥರ ಫಾರ್ಮುಲಾ ಬೇಸ್ಡು ಕಮರ್ಷಿಯಲ್ ಪಿಕ್ಚರ್ ಮಾಡಿದ್ದೀವಿ. ನನಗೆ ಖುಷಿ ಆಯಿತು. ಈ ಟಾಕಿ ಎಲ್ಲ ಮುಗಿಸ್ಬಿಟ್ಟು ಪಿಕ್ಚರ್ ನೋಡಿದಾಗ ಸಖತ್ ಖುಷಿ ಆಗುತ್ತೆ. ನನಗೇನು ಅನ್ನಿಸ್ತು, ನಾನೆಲ್ಲೋ ಒಂದು 20 ಇಯರ್ಸ್ ಬ್ಯಾಕು ಒಂದು ಜರ್ನಿ ಮಾಡಿ ತಿರ್ಗಾ ಬಂದೇನೋ ಅಂತ ಅನ್ನಿಸ್ತು. ಅಷ್ಟು ಮಜವಾಗಿ ಚೆನ್ನಾಗಿದೆ. ಬಟ್ ಇದಕ್ಕೆ ನಾನು ಏನು ಒತ್ತು ಕೊಟ್ಟಿದ್ದೀನಿ ಅಂದರೆ ಗ್ಲ್ಯಾಮರ್. ನಿಮಗೆ ಫೋಟೋಗ್ರಫಿ ಎಲ್ಲೂ ಬ್ಯೂಟಿಫುಲ್ ಇರುತ್ತೆ. ನಿಮಗೆ ನಾವು ಮಾಡಿರೋ ಮನೆಗಳು ಯಾವುದೇ ಒಂದು ಸಣ್ಣ ಲೊಕೇಶನ್ ಆಗಿದ್ರೆ ಅದು ತುಂಬ ಗ್ಲಾಮರಸ್ ಆಗಿರುತ್ತೆ. ಆ ಥರ ಈ ಪ್ರಿಯದರ್ಶನ್ ಅವ್ರು ಮಾಡ್ತಾರೆ ಹಿಂದಿನಲ್ಲಿ. ಇನ್ನೊಂದು ಕಾಮಿಡಿ ಪಿಕ್ಚರ್ನ ತುಂಬ ಗ್ಲಾಮರಾಗಿ ತೆಗಿತಾರೆ. ಆ ಥರ ಒಂದು ಪಾಯಿಂಟನ್ನು ಇಟ್ಕೊಂಡು ಮಾಡಿದ್ದಾರೆ.